ಕುಡಿಯುವ ನೀರಿನ ಘಟಕ ಸರಿಪಡಿಸುವಂತೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ಜಾಗ ಇಲ್ಲ ಸ್ವಾಮಿ, ನಾವು ಮುದುಕರು ಕೈಲಾಗ್ದವ್ರು, ನಾವು ನೀರು ಹೊತ್ತ ತಂದ್ಕೊಡ್ಬೇಕು, ಯಾರು ತಂದ್ಕೊಡೋರಿಲ್ಲ. ನೀರಿದ್ರೆ ತಾನೇ ತಂದ್ಕೊಡೋದು, ನೀರಿದ್ದಿದ್ದು ಏನ್ ಮಾಡ್ತಾರ ಅವ್ರು ತಾನೇ, ನಾವು ಅವ್ರ ಜೀವ ತಿಂದ್ವಿ. ಹಿಂಗೆಲ್ಲ ಪರಿಸ್ಥಿತಿ ಆಗೈತೆ ಸ್ವಾಮಿ. ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರಲಗೆರೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದ್ದು ತಕ್ಷಣ ರಿಪೇರಿ ಮಾಡಿಸಿಕೊಡಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಶುದ್ಧ ನೀರಿನ ಘಟಕ ಕೆಟ್ಟು ನಿಂತು ಸುಮಾರು 8 ತಿಂಗಳುಗಳಾಗಿವೆ. ರಿಪೇರಿ ಮಾಡಿಸುವಂತೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಕೇಳಿದ್ರೆ ಅದು ಗುತ್ತಿಗೆದಾರರ ವ್ಯಾಪ್ತಿಯಲ್ಲಿದ್ದು ಅವರನ್ನೇ ಕೇಳಿ ಎಂದು ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ಗುತ್ತಿಗೆದಾರರಿಗೆ ಕರೆ ಮಾಡಿದ್ರೆ ಅವರು ಕರೆ ಸ್ವೀಕರಿಸ್ತಾ ಇಲ್ಲ. ಕುಡಿಯುವ ನೀರಿಗೆ ಗ್ರಾಮದಲ್ಲಿ ಹಾಹಾಕಾರ ಉಂಟಾಗಿದೆ. ಗ್ರಾಮದಲ್ಲಿ ವೃದ್ಧರು ಇದ್ದು ಅವರಿಗೆ ಬೇರೆ ಕಡೆ ನೀರನ್ನು ತರಲು ಕಷ್ಟವಾಗ್ತಿದೆ. ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಿಪೇರಿ ಮಾಡಿಸಿಕೊಡಬೇಕೆಂದು ಒತ್ತಾಯಿಸಿದರು. ನಟರಾಜು ಅಂತ ಮಾರಲಗೆರೆ ಗ್ರಾಮ, ಶಿರಾ ತಾಲೂಕು. ಇಲ್ಲಿ ಫಿಲ್ಟರ್ ನೀರು ಕೆಟ್ಟೋಗಿ 6 ತಿಂಗಳು ಮೇಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಗಮನ ಆಗ್ತಾ ಇಲ್ಲ. ಪಿಡಿಒ ಕೇಳಿದ್ರೆ ಕಾಂಟ್ರಾಕ್ಟರ್ ಹ್ಯಾಂಡ್ ಓವರ್ ಇದೆ, ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಇದ್ದಾರೆ. ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದ್ರೆ ಅವ್ನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಮ್ಮೂರಿನಲ್ಲಿ ಈಗ ಎಲ್ಲ ಮುದುಕರು ಜಾಸ್ತಿ ಜನ ಇದ್ದಾರೆ. ಅವ್ರಿಗೆ ನೀರು ತಂದು ಕೊಡೋರಿಲ್ಲ. ಊರುಗಳಲ್ಲಿ ನೀರಿದ್ದೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮಿಷಿನ್ ನಿಂತಿದೆ ಕೆಟ್ಟು, ಅದನ್ನು ರೆಡಿ ಮಾಡಿಸ್ಕೊಡೋ ಅಂತ ಇವರಿಲ್ಲ. ಅಧಿಕಾರಿಗಳು ಗಮನಕ್ಕೆ ಹೋದ್ರೂ ಅವ್ರು ಯಾರು ಎಚ್ಚೆತ್ಕೊಳ್ತಾ ಇಲ್ಲ. ಅದರಿಂದ ಇದನ್ನು ಬೇಗ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರೆಡಿ ಮಾಡಿಸಿ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ರಂಗನಾಥ್, ಜಯಣ್ಣ, ರಾಮಣ್ಣ, ನರಸಿಂಹಮೂರ್ತಿ, ರೇಖಾ, ಸಿದ್ದಗಂಗಮ್ಮ, ವಿಶ್ವನಾಥ್, ಸಾಕಮ್ಮ, ಕವಿತಾ, ಶ್ರುತಿ, ಮಮತಾ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ವರದಿ ತಿಪ್ಪೇಶ್, ತಾವರೆಕೆರೆ. ಫಿಲ್ಟರ್ ನೀರು ಕೆಟ್ಟೋಗಿ ಸುಮಾರು 5-6 ತಿಂಗಳು ಮೇಲೆ ಆಯಿತು. ಆದರೂ ಸಹ ಯಾವ ಅಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಿಲ್ಲ. ಹಾಗಾಗಿ ಪಿಡಿಒ ವಿಚಾರಿಸಿದ್ರೆ ಅವರು ಕಾಂಟ್ರಾಕ್ಟ್ದಾರ್ ಮೇಲೆ ಹೇಳ್ತಾರೆ, ಅವ್ರನ್ನೂ ಕೇಳಿದ್ರೆ ಮತ್ತೊಬ್ಬರ ಮೇಲೆ ಹೇಳ್ತಾರೆ. ಹೀಗೆ ಹೇಳ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ನೀರಿಗೆ ಬಹಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಆದಷ್ಟು ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ. ನಾವು ಬೇರೆ ಊರಿಗೆ ಹೋಗಿ ನೀರು ತಗೊಂಬರ್ಬೇಕು. ಈಗ ಗಂಡ್ ಮಕ್ಳು ಇಲ್ದಿದ್ರು ನಾವೇ ಬಂದ್ಬಿಟ್ಟು ಹಿಡ್ಕೊಂಡು ಹೋಗ್ತೀವಿ. ಗಂಡ್ ಮಕ್ಳಿಗೆ ಹೊಲಗಳಿಗೆ ಹೋದ್ರೆ ನಾವು ಸಮಸ್ಯೆ ಆಗುತ್ತೆ. ಈಗ ಅವ್ರನ್ನೇ ಗಂಡ್ ಮಕ್ಳನ್ನೇ ಕಾತ್ಕೊಂಡ್ ಕುತ್ಕೊಳಕ್ಕಾಗಲ್ಲ. ಹಿರಿಯರ ಮನೆಗೆ ಬೈಕುಗಳಿರ್ತವೆ, ತಗೊಂಬಂದ್ ಕೊಡ್ತಾರೆ. ಇಲ್ದರ್ ಮುದುಕರು ಅಂತಾರು ಅವ್ರು ಎಲ್ಗೆ ಹೋಗ್ಬೇಕು? ಇಲ್ಲ ತಾವರೆಕೆರೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಉಜ್ಜಿನಕುಂಟೆ ಆ ಕಡೆ ಹೋಗ್ಬೇಕು, ದೂರ ಆಗುತ್ತೆ. ಈಗ ಜೋಗನಹಳ್ಳಿ ಹತ್ರನೇ ಹೋಗ್ಬೇಕು. ನಾವು ಇಷ್ಟು ದೂರದಿಂದ ಹೋಗಿ ನಾವ್ ಹೆಣ್ಮಕ್ಳು ಹೋಗಿ ತರಕ್ಕಾಗುತ್ತಾ, ಒತ್ಕೊಂಬರಕ್ಕಾಗುತ್ತಾ?